ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ವಿಭೂತಿ ಧಾರಣೆಯ ಮಹತ್ವ. ನಾವೆಲ್ಲರೂ ಅಷ್ಟೇ, ಕೆಲವರು ಸಾಮಾನ್ಯವಾಗಿ ವಿಭೂತಿ ಧಾರಣೆಯನ್ನು ಬಹುಮಟ್ಟಿಗೆ ಜಾಸ್ತಿ ಜನನೇ ಹಚ್ಕೋತೀವಿ. ಅದರ ಪ್ರಯೋಗ, ಅದರ ಪ್ರಭಾವ ಏನು, ಅದರ ಮಹತ್ವ ಏನು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ತಿಳ್ಕೊಬೇಕಾಗಿರುತ್ತೆ. ವಿಭೂತಿಯನ್ನು ಯಾಕೆ ಹಣೆಗೆ ಹಚ್ಕೊಳ್ತೀವಿ? ಸಾಮಾನ್ಯವಾಗಿ ವಿಭೂತಿಯನ್ನು ಹಣೆಗೆ ಹಚ್ಕೊಳ್ತೀವಿ. ಹಾಗೆಯೇ ಸಾಕಷ್ಟು ಋಷಿಗಳಾಗ್ಬೋದು, ಮುನಿಗಳಾಗ್ಬೋದು, ಸ್ವಾಮಿಗಳಾಗ್ಬೋದು, ದೇಹದಲ್ಲಿ ವಿಧ ವಿಧವಾಗಿ ಆ ವಿಭೂತಿಯನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ವಿಭೂತಿಯನ್ನು ಮತ್ತೊಂದು ಹೆಸರಿಂದ ಕೂಡ ಕರಿತೀವಿ, ಭಸ್ಮ ಅಂತ ಕರಿತೀವಿ. ಈ ಭಸ್ಮ ಅಂತಂದರೆ ಏನು? ಈ ಭಸ್ಮ ಅಂತ ಹೇಳಿದ್ರೆ, ನಮಗೆ ವಿಭೂತಿ ಧಾರಣೆಯಿಂದ ಬಹುಮಟ್ಟಿಗೆ ಸಮಸ್ಯೆಗಳನ್ನು ದೂರ ಮಾಡೋದ್ರ ಜೊತೆಗೆ ಆಧ್ಯಾತ್ಮಿಕವಾಗಿ, ವೈಜ್ಞಾನಿಕವಾಗಿ ಇದರ ಮಹತ್ವ ಬಹಳ ವಿಶೇಷವಾಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ, ಅಭಿಜಿನ್ ಮುಹೂರ್ತದಲ್ಲಿ, ಗೋಧೋಳಿ ಮುಹೂರ್ತದಲ್ಲಿ ವಿಭೂತಿ ಧಾರಣೆಯನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದಾಗಿರುತ್ತೆ, ಮಾನಸಿಕ ಸಮತೋಲನ ಇರುತ್ತೆ, ಮುಖದಲ್ಲಿ ಒಂದು ವಿಶೇಷವಾದ ಶಕ್ತಿ ಆವರಿಸ್ಕೊಂಡಿರುತ್ತೆ. ನೋಡಿ, ಯಾರಾದರೂ ನೋಡಿ, ವಿಭೂತಿ ಹಚ್ಕೊಂಡಿದ್ದ ತಕ್ಷಣ ಅವ್ರ ಮುಖದಲ್ಲಿ ಏನೋ ಒಂದು ವಿಶೇಷವಾದ ಒಂದು ಶಕ್ತಿ ಆವರಿಸ್ಕೊಂಡಿರುತ್ತೆ. ಸಮಸ್ಯೆಗಳು ದೂರ ಮಾಡ್ಕೊಳ್ಳೋಕ್ಕೆ ವಿಭೂತಿ ಬಹಳಷ್ಟು ಸಹಾಯ ಮಾಡುತ್ತೆ. ಜೊತೆಗೆ ಮಾನಸಿಕ ಸಮತೋಲನ ಚೆನ್ನಾಗಿರುತ್ತೆ. ಯಾಕೆಂದರೆ ವಿಭೂತಿಯಲ್ಲಿ ಏನಿರುತ್ತೆ? ಪೊಟ್ಯಾಷಿಯಮ್ ಇರುತ್ತೆ, ಅದರ ಜೊತೆಗೆ ಸೋಡಿಯಂ ಬೈಕಾರ್ಬೋನೇಟ್ ಇರುತ್ತೆ. ಇದು ವೈಜ್ಞಾನಿಕವಾಗಿ ನಾವು ಇವಿರ್ತಕ್ಕಂಥದ್ದು ಇರೋದ್ರಿಂದ ನಮಗೇನಾಗುತ್ತೆ? ಬ್ಯಾಕ್ಟೀರಿಯಾಗಳು ಅಥವಾ ನಮ್ಮಲ್ಲಿರ್ತಕ್ಕಂಥ ಏನೋ ಒಂದು ಕೆಟ್ಟ ರೋಗಾಣುಗಳು ಕೂಡ ಆಚೆ ಹೋಗ್ತಕ್ಕಂಥ ಸಾಧ್ಯತೆ, ದೇಹದಿಂದ ದೂರ ಹೋಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಆದರೆ ಯಾವಾಗಲೂ ಹೇಳ್ತೀವಿ, ನಾವು ಭಸ್ಮಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ವಿಭೂತಿ ಗಟ್ಟಿಯನ್ನು ನೋಡಿರ್ತೀವಿ. ಜೊತೆಗೆ ಭಸ್ಮ, ಯಾವ ಭಸ್ಮ? ಹೋಮದಿಂದ ಮಾಡಿದ ಭಸ್ಮ. ಹೋಮದಿಂದ ಮಾಡಿದಂತಹ ಭಸ್ಮದಲ್ಲಿ, ಹೋಮದಲ್ಲಿ ಏನು ಹಾಕಿರ್ತಾರೆ? ಅರಳಿ ಮರ ಹಾಕಿರ್ತಾರೆ. ಸಾಕಷ್ಟು ವಿಧ ವಿಧವಾದ ಒಂದು ಗಿಡಗಳನ್ನು ಅದರಲ್ಲಿ ಆ ಭಸ್ಮದಲ್ಲಿ, ಆ ಹೋಮದಲ್ಲಿ ಹಾಕಿರ್ತಕ್ಕಂಥದ್ದು. ಅರಳಿ ಆಗ್ಬೋದು, ಬನ್ನಿ ಆಗ್ಬೋದು, ಉತ್ತರಾಣಿ ಆಗ್ಬೋದು, ಸಾಕಷ್ಟು ಇವನ್ನು ಹಾಕಿ ಅದರಲ್ಲಿ ಹೋಮ ಮಾಡಿರ್ತಕ್ಕಂಥ ಆ ವಿಭೂತಿಗೆ ತುಂಬ ಬಲ ಇರುತ್ತೆ, ನಮಗೆ ಶಕ್ತಿ ತುಂಬಿಸುತ್ತೆ, ಆತ್ಮಸ್ಥೈರ್ಯ ಉಂಟಾಗುತ್ತೆ. ಅದರ ಜೊತೆಗೆ ಲಯಕಾರಕನಾಗಿರ್ತಕ್ಕಂಥ ಶಿವನಿಗೆ ಬಹಳ ಇಷ್ಟವಾದ ಒಂದು ವಸ್ತು ಕೂಡ ಅದಾಗಿರೋದ್ರಿಂದ ಯಾರು ವಿಭೂತಿ ಧಾರಣೆಯನ್ನು ಮಾಡ್ಕೊಳ್ತಾರೋ ಅವರ ಮರಣವನ್ನು ಕೂಡ ತುಂಬ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಯಾವಾಗಲೂ ವಿಭೂತಿ ಧಾರಣೆಯ ಸಮಯದಲ್ಲಿ ನಾವೊಂದು ಮಂತ್ರವನ್ನು ಹೇಳ್ಕೊಳ್ಳೇಬೇಕು. ಆ ಮಂತ್ರ ಹೇಗಿರುತ್ತೆ ಅಂತ ಹೇಳಿದ್ರೆ, ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಯೋ ಬಂಧನಾಮೃತಿರ್ಮಕ್ಷೀಯ ಮಾಮೃತಾತ್. ಈ ಮಂತ್ರವನ್ನು ಹೇಳ್ಕೊಂಡಾಗ ಬಹಳಷ್ಟು ಇದಾಗುತ್ತೆ. ಅಷ್ಟಸಿದ್ಧಿಗಳ ಸಪೋರ್ಟ್ ಸಿಗುತ್ತೆ. ವಿಭೂತಿ ಹಚ್ಕೊಂಡಾಗ ಅಷ್ಟಸಿದ್ಧಿಗಳು, ಯಾವ ಅಷ್ಟಸಿದ್ಧಿಗಳು? ಅಣಿಮ ಆಗ್ಬೋದು, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶತ್ವ, ಈ ಅಷ್ಟಸಿದ್ಧಿಗಳು ನಮಗೆ ವಶ ಆಗುತ್ತೆ. ಇದೇನು ಅಂತ ಹೇಳಿದ್ರೆ, ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಕೆಟ್ಟ ಭಾವನೆಯನ್ನು ತೋರ್ಪಡಿಸ್ತಾ ಇದ್ದರೆ ನಮಗೆ ಗೊತ್ತಾಗುತ್ತೆ, ಬೇರೆಯವರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ವಿಭೂತಿ ಭಸ್ಮ ಧಾರಣೆಯಿಂದ ಸಾಕಷ್ಟು ಶುಭ ಆಗುತ್ತೆ, ಆರೋಗ್ಯ ವೃದ್ಧಿ ಆಗ್ತಕ್ಕಂಥದ್ದು. ಆ ಭಸ್ಮದಲ್ಲಿ ಏನಿರುತ್ತೆ? ಗೋಮಯ ಇರುತ್ತೆ, ಗೋಮೂತ್ರ ಇರುತ್ತೆ. ಅದರ ಜೊತೆಗೆ ಆ ಭಸ್ಮದಲ್ಲಿ ಬಿಲ್ವ ಎಲೆಗಳಿರ್ಬೋದು, ನಾನಾ ವಿಧವಾದ ಎಲೆಗಳು. ಆಯುರ್ವೇದಿಯದಲ್ಲೂ ಹೇಳುತ್ತೆ, ವಿಭೂತಿ ಧಾರಣೆಯಿಂದ ಆರೋಗ್ಯ ಕೂಡ ವೃದ್ಧಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದು 3 ರೇಖೆಗಳನ್ನು ನಾವು, ವಿಭೂತಿಯ 3 ರೇಖೆಗಳು, ಒಂದು ರೇಖೆಯಿಂದ ಒಂದು ರೇಖೆಗೆ ಆ ಸಂಬಂಧ ಇರಬಾರ್ದು, ಅಲ್ಲಿ ಸ್ಥಳ ಕೂಡ ಇರಬೇಕು. ಆ ರೀತಿ ಆ ವಿಭೂತಿಯನ್ನು ಹಚ್ಕೊಂಡಾಗ ತುಂಬಾ ಒಳ್ಳೆಯದಾಗುತ್ತೆ. ಕೆಲವರು ಏನು ಮಾಡ್ತೀವಿ? ವಿಭೂತಿಯನ್ನು ನೀರಿನಲ್ಲಿ ಕಲಸಿ ಹಚ್ಕೊಳ್ತೀವಿ. ಆದರೆ ಶಾಸ್ತ್ರಗಳು ಹೇಳುತ್ತೆ, ಗಂಡಸರು ನೀರಿನಲ್ಲಿ ವಿಭೂತಿಯನ್ನು ಕಲಸಿ ಹಚ್ಕೋಬೋದೇ ವಿನಃ ಹೆಂಗಸರು ನೀರಿನಲ್ಲಿ ಕಲಸಿ ವಿಭೂತಿಯನ್ನು ಹಚ್ಕೋಬಾರ್ದು. ಅಂತಹ ಮಹತ್ವಪೂರ್ಣವಾಗಿರ್ತಕ್ಕಂತಹ ವಿಭೂತಿ ಮಠಗಳಲ್ಲಿ ಕೊಡ್ತಕ್ಕಂಥದ್ದು, ಗುರುಗಳು ಕೊಡ್ತಕ್ಕಂಥದ್ದು. ಮನೆಯಲ್ಲಿ ವಿಭೂತಿ ಧಾರಣೆಯಿಂದ ಬ್ರಾಹ್ಮಿ ಮುಹೂರ್ತ, ಅಭಿಜಿನ್ ಮುಹೂರ್ತ, ಗೋಧೋಳಿ ಮುಹೂರ್ತದಲ್ಲಿ ಯಾರು ವಿಭೂತಿ ಧಾರಣೆಯನ್ನು ಮಾಡ್ಕೊಳ್ತಾರೋ ಅವರು ಸುಖವಾಗಿ ಆರೋಗ್ಯಪೂರ್ಣವಾಗಿರ್ತಾರೆ. ಆಯುರಾರೋಗ್ಯ ಕೂಡ ಅವರಿಗಿರುತ್ತೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.